ಓಂ ಶಾಂತಿ. 27/2/2022 ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 18/1/90 ईस्वीಯ मुरली। स्वयं और सेवा में तीव्र गति के परिवर्तन का गुह्य राज। ಸ್ವಯಂ ಮತ್ತು ಸೇವೆಯಲ್ಲಿ ತೀವ್ರಗತಿಯ ಪರಿವರ್ತನೆ ಮಾಡಿಕೊಳ್ಳುವುದಕ್ಕಾಗಿ ಉಪಾಯ ಅಥವಾ ರಹಸ್ಯವನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಸ್ವಯಂ ಮತ್ತು ಸೇವೆಯಲ್ಲಿ ತೀವ್ರಗತಿಯ ಪರಿವರ್ತನೆಗೆ ಉಪಾಯ ಏನಿದೆ, ಅದರ ಗಹನವಾದ ರಹಸ್ಯ ಏನಿದೆ ಅನ್ನೋದರ ಬಗ್ಗೆ ಈ ಮುರಳಿಯಲ್ಲಿ ಬಾಬಾ ನಮಗೆ ವಿವರಿಸಿ ತಿಳಿಸಿದ್ದಾರೆ. आज सर्व बच्चों के स्नेही माता पिता अपने स्नेही बच्चों के स्नेह के दिल की आवाज़ और स्नेह में अनमोल मोतियों की मालाएं देख देख बच्चों को स्नेह का रिटर्न विशेष वरदान दे रहे। ಈ ದಿನ ಸರ್ವ ಮಕ್ಕಳ ಸ್ನೇಹಿ ಮಾತಾಪಿತಾ ತಮ್ಮ ಸ್ನೇಹಿ ಮಕ್ಕಳ ಸ್ನೇಹದ ಧ್ವನಿಯನ್ನು ಕೇಳಿ ಮತ್ತು ಮಕ್ಕಳು ಅರ್ಪಿಸುವ ಸ್ನೇಹದ ಅಮೂಲ್ಯ ಮುತ್ತುಗಳ ಮಾಲೆಯನ್ನು ನೋಡಿ ಮಕ್ಕಳಿಗೆ ಸ್ನೇಹದ ಪ್ರತಿಯಾಗಿ ವಿಶೇಷ ವರದಾನ ಕೊಡ್ತಾ ಇದ್ದಾರೆ. ವರದಾನ ಆಗಿದೆ, ಸದಾ ಸಮೀಪ ಭವ, ಸಮಾನ ಸಮರ್ಥ ಭವ, ಸದಾ ಸಂಪನ್ನ ಸಂತುಷ್ಟ ಭವ. ಸದಾ ಸಮೀಪ ಭವ, ಸಮಾನ ಮತ್ತು ಸಮರ್ಥ ಭವ, ಸದಾ ಸಂಪನ್ನ ಸಂತುಷ್ಟ ಭವ. सबके दिल का स्नेह आपके दिल में संकल्प उठते ही बाप दादा के पास अति तीव्र गति से पहुंच जाता है. ಎಲ್ಲರ ಮನಸ್ಸಿನ ಸ್ನೇಹದ ಸಂಕಲ್ಪ ಏಳುತ್ತಿದ್ದಂಗೆ ಬಾಪ್ ದಾದಾರವರ ಹತ್ತಿರ अति तीव्र गतिಯಿಂದ ತಲುಪಿಬಿಡ್ತದೆ. चारों ओर के देश विदेश के बच्चे आज प्यार के सागर में लवलीन. ನಾಲ್ಕು ಕಡೆಯ ದೇಶ ವಿದೇಶದ ಮಕ್ಕಳು ಈ ದಿನ ಪ್ರೇಮದ ಸಾಗರದಲ್ಲಿ ತನ್ಮಯ ಆಗಿಬಿಟ್ಟಿದ್ದಾರೆ. ಪ್ರೇಮ ಲಗ್ನ ಆಗಿದ್ದಾರೆ, ಪ್ರೇಮ ಮಗ್ನ ಆಗಿದ್ದಾರೆ. बाप दादा उसमें भी विशेष ब्रह्मा बा बच्चों को स्नेह में लवलीन देख स्वयं भी बच्चों के लव में स्नेह में समाये हुए हैं. बाप दादाರವರು ಅದರಲ್ಲೂ ವಿಶೇಷವಾಗಿ ಬ್ರಹ್ಮಾ ತಾಯಿ ಮಕ್ಕಳ ಸ್ನೇಹದಲ್ಲಿ ತಾವು ಮುಳುಗಿದ್ದರೆ ಮಕ್ಕಳು ತಂದೆಯ ಸ್ನೇಹದಲ್ಲಿ ಮುಳುಗಿರುವುದನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. बच्चे जानते हैं कि ब्रह्मा माँ का बच्चों में विशेष स्नेह रहा और अब भी. ಮಕ್ಕಳಿಗೂ ಗೊತ್ತಿದೆ, ಬ್ರಹ್ಮಾ ಬಾಬೋರ್ಗೆ ಮಕ್ಕಳ ಮೇಲೆ ವಿಶೇಷವಾದಂತಹ ಸ್ನೇಹ ಇತ್ತು, ಇವತ್ತಿಗೂ ಇದೆ. ಪಾಲನಾ ಕರ್ನೆ ವಾಲಿ ಮಾ ಕಾ ಸ್ವತಃ ಹಿ ವಿಶೇಷ ಸ್ನೇಹ ರಹತಾ ಹಿ. ಪಾಲನೆ ಮಾಡುವಂತಹ ತಾಯಿಗೆ
ಮಕ್ಕಳ ಮೇಲೆ ವಿಶೇಷವಾದ ಸ್ನೇಹ ಇದ್ದೇ ಇರ್ತದೆ. तो आज ब्रह्मा माँ एक एक बच्चे को देख हर्षित हो रही है कि बच्चों के मन में, बुद्धि में, दिल में, नयनों में माता पिता के सिवाय और कोई नहीं. ಈ ದಿನ ಬ್ರಹ್ಮಾ ತಾಯಿ ಒಬ್ಬೊಬ್ಬರನ್ನ ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಮಕ್ಕಳ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಹೃದಯದಲ್ಲಿ, ನಯನಗಳಲ್ಲಿ ಮಾತಾ ಪಿತಾ ಶಿವ ಬಾಬಾ ಮತ್ತು ಬ್ರಹ್ಮ ತಂದೆಯನ್ನು ಬಿಟ್ಟು ಬೇರೆ ಏನೂ ಸಹ ಕಾಣ್ತಾ ಇಲ್ಲ. ಮನಸ್ಸಲ್ಲೂ ಬಾಬಾ ಮತ್ತು ಬ್ರಹ್ಮ ಬಾಬಾ, ಬುದ್ಧಿಯಲ್ಲಿ ಬಾಪ್ ದಾದ, ಹೃದಯದಲ್ಲಿ ಬಾಪ್ ದಾದ, ನಯನಗಳಲ್ಲಿಯೂ ಬಾಪ್ ದಾದಾನೇ ಕಾಣ್ತಾ ಇದ್ದಾರೆ. ಸಬ್ ಬಚ್ಚೆ ಏಕ ಬಲ್ ಏಕ ಭರೋಸೆ आगे बढ़ रहे. अगर कहाँ रुकते भी हैं तो माता पिता के स्नेह का हाथ फिर से समर्थ बनाए आगे बढ़ा देता है. ಎಲ್ಲ ಮಕ್ಕಳು ಒಬ್ಬನ ಮೇಲೆ ಭರವಸೆ ಇಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಎಲ್ಲಾದರೂ ನಿಂತರೂ ಸಹ ಮಕ್ಕಳು ಪುರುಷಾರ್ಥ ಮಾಡ್ತಾ ಮಾಡ್ತಾ ಸುಸ್ತಾಗಿ ನಿಂತರೆ ಮಾತಾ ಪಿತಾ ಆಗಿರುವಂಥ ಬ್ರಹ್ಮ ಬಾಬಾ ಶಿವ ಬಾಬಾ ತಮ್ಮ ಸ್ನೇಹದ ಕೈಯನ್ನು ಮಕ್ಕಳ ತಲೆಯ ಮೇಲೆ ಇಟ್ಟು ಅವರನ್ನು ಸಮರ್ಥ ಮಾಡಿ ಮಕ್ಕಳನ್ನು ಮುಂದುವರಿಸ್ತಾರೆ. आज माता पिता बच्चों के श्रेष्ठ भाग्य के गीत गा रहे थे, क्योंकि आज का दिन विशेष सूर्य चंद्रमा का बैकबोन होकर सितारों को विश्व के आकाश में प्रत्यक्ष करने का दिन है. ಈ ದಿನ ಮಾತಾ ಪಿತಾ ತಂದೆ ಅಥವಾ ಬಾಪ್ ದಾದಾರವರು ಮಕ್ಕಳ ಶ್ರೇಷ್ಠ ಭಾಗ್ಯದ ಗೀತೆಯನ್ನು ಹಾಡ್ತಾ ಇದ್ದಾರೆ. ಯಾಕೆ ಅಂದರೆ ಇವತ್ತಿನ ದಿನ ವಿಶೇಷವಾಗಿ ಜ್ಞಾನ ಸೂರ್ಯ ಶಿವ ಬಾಬಾ ಮತ್ತು ಜ್ಞಾನ ಚಂದ್ರಮ ಬ್ರಹ್ಮ ತಂದೆ ನಿಮಗೆ ಆಧಾರ ಸ್ತಂಭ ಆಗಿ ಜ್ಞಾನ ನಕ್ಷತ್ರಗಳನ್ನು ವಿಶ್ವದ ಆಕಾಶದಲ್ಲಿ प्रत्यक्ष ಮಾಡುವಂತಹ ದಿನ ಆಗಿದೆ. जैसे यज्ञ की स्थापना के आदि में ब्रह्मा बाप ने बच्चों के आगे अपना सब कुछ समर्पित किया, अर्थात विल की. ಯಜ್ಞದ ಆದಿಯಲ್ಲಿ ಬ್ರಹ್ಮ ಬಾಬಾ ಮಕ್ಕಳ ಮುಂದೆ ತಮ್ಮದೆಲ್ಲವನ್ನು ಸಮರ್ಪಣೆ ಮಾಡಿದರು. ऐसे आज के दिवस पर ब्रह्मा बाप ने बच्चों को सर्वशक्तियों की विल की, अर्थात विल पावर्स दी. ಯಜ್ಞದ ಆದಿಯಲ್ಲಿ ಬ್ರಹ್ಮ ಬಾಬಾ ತನು ಮನ ಧನವನ್ನು ಅರ್ಪಣೆ ಮಾಡಿದರು, ಯಜ್ಞಕ್ಕೆ ಸ್ವಾಹ ಮಾಡಿದರು. ಕೊನೆಗೆ ದೇಹ ಬಿಡುವಾಗ ತಮ್ಮಲ್ಲಿ ಇರುವ ಸರ್ವಶಕ್ತಿಗಳನ್ನು ಮಕ್ಕಳಿಗೆ ಅರ್ಪಣೆ ಮಾಡಿ ಹೋದರು. आज के दिवस नयनों द्वारा, संकल्प द्वारा बाप ने बच्चों को विशेष सन शोज फादर की विशेष सौगात दी. ಇಂದಿನ ದಿನ ಅಂದರೆ ಜನವರಿ 18, 1969 ಇಸ್ವಿಯಲ್ಲಿ ಬಾಬಾ ತಮ್ಮ ನಯನಗಳ ಮೂಲಕ, ಸಂಕಲ್ಪಗಳ ಮೂಲಕ, ಶಬ್ದಗಳ ಮೂಲಕ ಮಕ್ಕಳಿಗೆ ವಿಶೇಷ ವರದಾನವನ್ನು ಕೊಟ್ಟರು. सन शोज फादर की ವಿಶೇಷ ಸೌಗಾತ್ ದಿ. ಮಕ್ಕಳೇ, ಇನ್ನು ಮುಂದೆ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗಬೇಕಾಗಿದೆ ಅಂತ ವಿಶೇಷವಾದ
ಉಡುಗೊರೆಯನ್ನು ಕೊಟ್ಟರು. ಆ ವರದಾನದ ಉಡುಗೊರೆಯನ್ನು ಕೊಟ್ಟರು. आज के दिवस बाप ने प्रत्यक्ष साकार रूप में करावन हार का पार्ट बजाने का प्रत्यक्ष रूप दिखाया. ಇಂದಿನ ದಿನ ಬ್ರಹ್ಮಬಾಬಾವರು ತಮ್ಮ ಪ್ರತ್ಯಕ್ಷ ಸಾಕಾರ ರೂಪವನ್ನು ತ್ಯಜಿಸಿ ಪರಮಾತ್ಮ ಮಾಡಿಸ್ತಾನೆ ತಾನು ಮಾಡ್ತೀನಿ ಎಂಬ ಪಾತ್ರವನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ರು. ब्रह्मा बाप भी आज के दिन प्रत्यक्ष रूप में करावनहार बाप के साथी बने. करनहार निमित्त बच्चों को बनाया. ಜನವರಿ 18ನೇ ತಾರೀಕಿನ ದಿನ ಬ್ರಹ್ಮಬಾಬಾವರು ಸಹ ಮಾಡಿಸುವಂಥ ತಂದೆಯ ಜೊತೆಗಾರ ಆಗಿ ಈ ಸಾಕಾರ ಪ್ರಪಂಚದಲ್ಲಿ ಮಕ್ಕಳನ್ನು ಮಾಡುವವರನ್ನಾಗಿ ಮುಂದಿಟ್ಟು ನಿಮಿತ್ತ ಮಾಡಿ ಪರಮಾತ್ಮನ ಸಾಥಿ ಆಗಿಬಿಟ್ರು. ಕರಾವನ್ಹಾರ್ ಮಾತ ಪಿತಾ ಕೆ ಸಾಥಿ ಬನೆ. ಅಂದಿನಿಂದ ಬ್ರಹ್ಮ ಬಾಬಾ ಮಾಡಿಸುವಂಥ ಆ ತಂದೆಯ ಸಾಥಿ ಸಂಗಾತಿ ಆಗಿಬಿಟ್ರು. आज के दिन ब्रह्मा बाप ने अपनी सेवा की रीति और गति परिवर्तन की. ಜನವರಿ 18ನೇ ತಾರೀಕಿನ ದಿನ ಬ್ರಹ್ಮ ಬಾಬಾ ತಮ್ಮ ಸೇವೆಯ ರೀತಿ ಮತ್ತು ಗತಿಯನ್ನು ಪರಿವರ್ತನೆ ಮಾಡಿದರು. आज के दिवस विशेष ब्रह्मा बाप देह से सूक्ष्म फरिश्ता स्वरूप धारण कर ऊंचे वतन सूक्ष्म वतन निवासी बने. किस लिए? ಇಂದಿನ ದಿನ ಅಂದು ಬ್ರಹ್ಮ ಬಾಬಾ ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ಫರಿಶ್ತಾ ದೇಹವನ್ನು ಧಾರಣೆ ಮಾಡಿಕೊಂಡ್ರು. ಉನ್ನತವಾದ ವತನ ಸೂಕ್ಷ್ಮ ವತನದ ನಿವಾಸಿಯಾದರು. ಯಾಕೆ? बच्चों को तीव्र गति से ऊंचा उठाने के लिए, बच्चों को फरिश्ता रूप से उड़ाने के लिए, ಮಕ್ಕಳನ್ನು ತೀವ್ರಗತಿಯಿಂದ ಮೇಲೆ ಎತ್ತೋದಕ್ಕಾಗಿ, ಮಕ್ಕಳನ್ನು ಫರಿಶ್ತಾ ಮಾಡಿ ಹಾರಿಸುವುದಕ್ಕಾಗಿ ಸ್ವಯಂ ಬ್ರಹ್ಮ ಬಾಬಾ ತಮ್ಮ ಸ್ಥೂಲ ದೇಹವನ್ನು ತ್ಯಜಿಸಿ ಸೂಕ್ಷ್ಮ ವತನ ನಿವಾಸಿ ಆದರು. ಇತನಾ ಶ್ರೇಷ್ಠ ಮಹತ್ವ ಕಾ ಯಹ ದಿವಸ. ಇಷ್ಟೊಂದು ಶ್ರೇಷ್ಠವಾದಂತಹ ಮಹತ್ವದ ದಿನ ಇದಾಗಿದೆ. ಸಿರ್ಫ ಸ್ನೇಹ ಕಾ ದಿವಸ್ ನಹಿ, ಲೇಕಿನ್ ವಿಶ್ವ ಕಿ ಆತ್ಮಾओं का, ब्राह्मण आत्माओं का और सेवा की गति का परिवर्तन ड्रामा में नोंधा हुआ था. ಇದು ಕೇವಲ ಸ್ನೇಹದ ದಿನ ಅಲ್ಲ, ಆದರೆ ವಿಶ್ವದ ಆತ್ಮರ ಸಲುವಾಗಿ, ಬ್ರಾಹ್ಮಣ ಆತ್ಮರ ಸಲುವಾಗಿ ಮತ್ತು ಸೇವೆಯ ವಿಧಿವಿಧಾನವನ್ನು ಪರಿವರ್ತನೆ ಮಾಡುವುದರ ಸಲುವಾಗಿ ಬಾಬಾ ಅವ್ಯಕ್ತ ಆದರು. ನಾಟಕದ ಅನುಸಾರವಾಗಿ ಬ್ರಹ್ಮ ಬಾಬಾ ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹಧಾರಿಯಾಗುವುದು ಆ ದಿನ ನಿಗದಿಯಾಗಿತ್ತು. ಜೋ ಬಚ್ಚೆ ಭೀ ದೇಖ್ ರಹೆ, ಡ್ರಾಮಾದಲ್ಲಿ ಸೇವೆಯ ಪರಿವರ್ತನೆ ಆಗಬೇಕಿತ್ತು, ಬ್ರಹ್ಮ ತಂದೆಯ ಪಾತ್ರ ಪರಿವರ್ತನೆ ಆಗಬೇಕಿತ್ತು. ಆ ಕಾರಣದಿಂದ ಬ್ರಹ್ಮ ಬಾಬಾ ಸಂಪೂರ್ಣ ಸ್ಥಿತಿಗೆ ಹೋಗಿಬಿಟ್ರು. विश्व की आत्माओं के प्रति बुद्धिवानों की बुद्धि बने, बुद्धि का परिवर्तन हुआ, संपर्क में आए, सहयोगी बने. ब्राह्मण आत्माओं में
श्रेष्ठ संकल्प द्वारा तीव्र गति से वृद्धि हुई। सेवा के प्रति संत शोज फादर की गिफ्ट से विहंग मार्ग की सेवा आरंभ की। यह गिफ्ट सेवा की लिफ्ट बन गई। परिवर्तन हुआ ना। अब आगे चल सेवा में और परिवर्तन देखेंगे। ವಿಶ್ವದ ಎಲ್ಲ ಆತ್ಮರಿಗೆ ಸೂಕ್ಷ್ಮವಾಗಿ ಪ್ರೇರಣೆ ನೀಡುವಂತಹ, ಬುದ್ಧಿವಂತರಿಗೂ ಬುದ್ಧಿ ಕೊಡುವಂಥ ಪಾತ್ರ ಅಂದಿನಿಂದ ಪ್ರಾರಂಭವಾಯಿತು. ಅನೇಕ ಹೊರಗಿನ ಗಣ್ಯ ಆತ್ಮರು ಬ್ರಹ್ಮಬಾಬಾ ದೇಹ ಬಿಟ್ಟ ನಂತರ ಯಜ್ಞದ ಸಂಪರ್ಕದಲ್ಲಿ ಬಂದರು, ಸಹಯೋಗಿಗಳಾದರು. ಬ್ರಾಹ್ಮಣ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪದ ಮೂಲಕ ತೀವ್ರಗತಿಯಿಂದ ವೃದ್ಧಿಯಾಯಿತು. ಬ್ರಹ್ಮ ತಂದೆಯ ಶ್ರೇಷ್ಠ ಸಂಕಲ್ಪದಿಂದ ಅನೇಕ ಮಕ್ಕಳು ಬಾಬನ ಯಜ್ಞಕ್ಕೆ ಬಂದರು, ಜ್ಞಾನ ತಿಳ್ಕೊಂಡ್ರು. ಹೀಗೆ ಬ್ರಾಹ್ಮಣ ಪರಿವಾರವೂ ಸಹ ವೃದ್ಧಿಯಾಯಿತು. ಸೇವಾ ಕ್ಷೇತ್ರದಲ್ಲಿ ಬ್ರಹ್ಮಬಾಬಾ ತಾವು ಗುಪ್ತ ಆಗಿ ಮಕ್ಕಳನ್ನು ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡಿದರು. ವಿಹಂಗ ಮಾರ್ಗದ ಸೇವೆಯನ್ನು, ನವೀನ ಮಾರ್ಗದ ಸೇವೆಯನ್ನು ಪ್ರಾರಂಭ ಮಾಡಿದರು. ಈ ಥರ ಬ್ರಹ್ಮಬಾಬಾ ಅವ್ಯಕ್ತ ಆಗುವುದರಿಂದ ನಾಟಕದಲ್ಲಿ, ಸೇವಾ ಕ್ಷೇತ್ರದಲ್ಲಿ, ಮಕ್ಕಳ ಪುರುಷಾರ್ಥದಲ್ಲಿ ತೀವ್ರ ಗತಿಯ ಪರಿವರ್ತನೆ ಬಂದ್ಬಿಡ್ತು. ಆ ಪರಿವರ್ತನೆಯ ಉಡುಗೊರೆನೇ ಸೇವೆಯ ವೃದ್ಧಿಗಾಗಿ ಲಿಫ್ಟ್ ಆಗಿಬಿಡ್ತು. ತೋ ಪರಿವರ್ತನ ಹುವಾನ. ಮೊದಲನೇ ಪರಿವರ್ತನೆ, ಬ್ರಹ್ಮಬಾಬಾ ಸಾಕಾರ ದೇಹ ಬಿಟ್ಟು ಆಕಾರಿ ಫರಿಷ್ಠಾ ಆದರು. ಆ ಪರಿವರ್ತನೆಯಿಂದ ಅನೇಕ ರೀತಿಯ ಪರಿವರ್ತನೆನೂ ಆಗ್ತಾ ಬಂತು. अब आगे चल ಸೇವಾ ಮೇ और ಪರಿವರ್ತನ್ ದೇಖೇಂಗೆ. ಮುಂದೆ ಬರ್ತಾ ಬರ್ತಾ ನೀವು ಸೇವೆಯಲ್ಲಿ ಇನ್ನಿಷ್ಟು ಪರಿವರ್ತನೆ ನೋಡೋರಿದ್ದೀರಿ. अभी तक आप ब्राह्मण आत्माएं अपने तन मन की मेहनत से प्रोग्राम बनाते हो, स्टेज तैयार करते हो, निमंत्रण कार्ड छपाते हो, कोई वीआईपी को बुलाते हो, रेडियो टीवी वालों को सहयोगी बनाते हो, धन भी लगाते हो. ಇಲ್ಲಿಯ ತನಕ ತಾವು ಬ್ರಾಹ್ಮಣ ಮಕ್ಕಳು ನಿಮ್ಮದೇ ಆದಂಥ ತನು ಮನ ಧನದಿಂದ ಪರಿಶ್ರಮದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀರಿ, ಮಾಡ್ತಾ ಇದ್ದೀರಿ. ವೇದಿಕೆಯನ್ನು ತಯಾರು ಮಾಡ್ತೀರಿ, ನಿಮಂತ್ರಣ ಪತ್ರಗಳನ್ನು ಮುದ್ರಿಸ್ತೀರಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರಿತೀರಿ, ರೇಡಿಯೋ ಟಿವಿಯ ಮೂಲಕ ಸೇವೆ ಮಾಡ್ತೀರಿ, ಹಣವನ್ನು ಸಹ ಸಾಕಷ್ಟು ಖರ್ಚು ಮಾಡ್ತೀರಿ. ಲೇಕಿನ್ ಆಗೆ ಚಲ್ ಆಪ್ ಸ್ವಯಂ VIP ಹೋ ಜಾಯೆಂಗೆ. ಆದರೆ ಮುಂದೆ ನೀವೇ VIP ಆಗೋರಿದ್ದೀರಿ. ಆಪ್ಸೆ ಬಡ ಕೋಯಿ ದಿಖಾಯಿ ನಹಿ ದೇಗ. ಆಗ ಜನರಿಗೆ ನಿಮಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರೂ ಕಾಣೋದಿಲ್ಲ. ಬನಿ ಬನಾಯಿ ಸ್ಟೇಜ್ ಪರ್ ದೂಸರೆ ಲೋಗ್ ಆಪಕೋ ನಿಮಂತ್ರಣ ದೇಂಗೆ. ಮಾಡಲ್ಪಟ್ಟಂತಹ ವೇದಿಕೆಯ ಮೇಲೆ ಹೊರಗಿನ ಜನ ನಿಮಗೆ ಕರೆಯೋರಿದ್ದಾರೆ. ಅಪ್ನೆ ತನ್ ಮನ್ ಧನ್ ಕಿ ಸೇವಾओं की ಸ್ವಯಂ ಆಫರ್ ಕರೆ. ಹೊರಗಿನ ಜನನೇ ತನ ಮನ ಧನದಿಂದ ಸೇವೆ ಮಾಡಿ, ಹಣವನ್ನು ಖರ್ಚು ಮಾಡಿ ನಿಮಗೆ ತಮ್ಮ ವೇದಿಕೆಯ ಮೇಲೆ ಕರೆಯೋರಿದ್ದಾರೆ. ಆಪ್ಕಿ ಮಿನ್ನತಿ ಕರೆಂಗೆ, ಮೆಹನತ್ ಆಪ್ ನಹಿ ಕರೆಂಗೆ.
वह रिक्वेस्ट करेंगे कि आप हमारे पास आओ, तभी प्रत्यक्षता की आवाज़ बुलंद होगी. ಅವರಾಗಿ ನಿಮಗೆ ವಿನಂತಿ ಮಾಡ್ತಾರೆ. ನೀವು ಪರಿಶ್ರಮ ಪಡಬೇಕಿಲ್ಲ. ಅವರೇ ನಿಮ್ಮನ್ನು ತಮ್ಮ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಆಗ ನಿಮ್ಮ ಪ್ರತ್ಯಕ್ಷತೆ ಸಹಜವಾಗಿ ಆಗಿಬಿಡ್ತದೆ. ಜ್ಞಾನದ ಪ್ರಚಾರ ಆಗ್ತದೆ. और सबका अटेंशन आप बच्चों द्वारा बाप तरफ जाएगा. ಮತ್ತು ಎಲ್ಲರ ಗಮನ ಆಗ ಮಕ್ಕಳ ಮೂಲಕ ತಂದೆಯ ಕಡೆಗೆ ಹೋಗುವುದು. यह ज़्यादा समय नहीं चलेगा. सबकी नज़र बाप तरफ जाना अर्थात प्रत्यक्षता होना और जय जयकार के चारों ओर घंटे बजेंगे. ಈ ಸೇವೆ ಜಾಸ್ತಿ ಸಮಯ ನಡೆಯೋದಿಲ್ಲ. ಆಗಲೇ ಪರಿವರ್ತನೆಯ ಸಮಯ ಹತ್ತಿರ ಬಂದಿರ್ತದೆ. ನಿಮ್ಮ ಮೂಲಕ ಎಲ್ಲರ ದೃಷ್ಟಿ ಬುದ್ಧಿ ಪರಮಾತ್ಮನ ಕಡೆಗೆ ಹೋಗ್ತದೆ. ಅದುವೇ ಪ್ರತ್ಯಕ್ಷತೆಯ ಸಮಯ. ಆ ಸಮಯದಲ್ಲಿ ಎಲ್ಲರೂ ನಿಮಗೂ ಜೈ ಜಯಕಾರ ಮಾಡ್ತಾರೆ. ನಿಮ್ಮ ಜೊತೆಗೆ ಪರಮಾತ್ಮನಿಗೂ ಜೈ ಜಯಕಾರ ಮಾಡ್ತಾರೆ. ಜೈ ಜಯಕಾರದ ಗಂಟೆಗಳು ಎಲ್ಲ ಕಡೆಗೂ ಬಾರಿಸಲಾಗ್ತದೆ. यह ड्रामा का सूक्ष्म राज बना हुआ है. ನಾಟಕದ ಈ ರಹಸ್ಯ ಮೊದಲಿನಿಂದನೇ ನಿಗದಿಯಾಗಿದೆ. ಪ್ರತ್ಯಕ್ಷತಾ के बाद अनेक आत्माएं ಪಶ್ಚಾತ್ತಾಪ ಕರೆಗೆ. ಈ ಥರ ಒಂದು ಕಡೆ ತಂದೆ ಮಕ್ಕಳ ಪ್ರತ್ಯಕ್ಷತೆ ಆದಾಗ ಜ್ಞಾನಕ್ಕೆ ಬರದೇ ಇರುವಂಥವರು ಪಶ್ಚಾತ್ತಾಪ ಪಡ್ತಾರೆ. ಪುರುಷಾರ್ಥ ಮಾಡದೇ ಇರೋರು ಸಹ ಪಶ್ಚಾತ್ತಾಪ ಪಡ್ತಾರೆ. और बच्चों का पश्चाताप बाप देख नहीं सकता, इसलिए परिवर्तन हो जाएगा. ಮತ್ತು ಅಜ್ಞಾನಿಗಳೇ ಇರಲಿ ಜ್ಞಾನಿಗಳೇ ಇರಲಿ ಎಲ್ಲರೂ ತಂದೆಯ ಮಕ್ಕಳಾಗಿರುವ ಕಾರಣ ಮಕ್ಕಳ ಪಶ್ಚಾತ್ತಾಪ ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ಆಗ ಪರಿವರ್ತನೆ ಆಗಿಬಿಡ್ತದೆ. अभी आप ब्राह्मण आत्माओं की ऊंची स्टेज सदा काल की बन रही. ಆ ಥರ ತಾವೆಲ್ಲ ಬ್ರಾಹ್ಮಣ ಆತ್ಮರ ಸ್ಥಿತಿ ಉನ್ನತ ಸ್ಥಿತಿಗೆ ತಲುಪ್ತಾ ಇದೆ. ಆ ಉನ್ನತ ಸ್ಥಿತಿ ತಮ್ಮಲ್ಲಿ ಸದಾ ಕಾಲಕ್ಕೂ ಇರಬೇಕಾಗಿದೆ. आपकी ऊंची स्टेज सेवा की स्टेज के निमंत्रण दिलाएगी. ತಮ್ಮ ಒಂದು ಉನ್ನತವಾದ ಸ್ಥಿತಿ ಸೇವೆಯ ವೇದಿಕೆಯ ಮೇಲೆ ನಿಮ್ಮನ್ನು ಆಹ್ವಾನಿಸುತ್ತದೆ. ಹೊರಗಿನ ಜನ ತಮ್ಮ ವೇದಿಕೆಯ ಮೇಲೆ ನಿಮ್ಮನ್ನು ಕರೆಯೋರಿದ್ದಾರೆ. ಯಾಕೆ ಅಂದರೆ ನಿಮ್ಮ ಸ್ಥಿತಿ ಆ ಸಮಯದಲ್ಲಿ ಅಂಥ ಉನ್ನತ ಸ್ಥಿತಿಗೆ ತಲುಪಿರ್ತದೆ. और बेहद विश्व की स्टेज पर जय जयकार का पार्ट बजाए. ಬೇಹದ್ ದಿನ ವಿಶ್ವದ ವೇದಿಕೆಯ ಮೇಲೆ ನಿಮಗೆ ಜೈ ಜಯಕಾರ ಆಗುವುದು. ಸುನಾ ಸೇವಾ ಕಾ ಪರಿವರ್ತನ. ತಿಳಿತೆ ಮುಂದೆ ಸೇವೆಯಲ್ಲಿ ಯಾವ ಥರ ಪರಿವರ್ತನೆ ಆಗಲಿದೆ ಅನ್ನೋದು. बाप के अव्यक्त बनने में ड्रामा में गुप्त राज भरे हुए थे. ಬ್ರಹ್ಮ ಬಾಬಾ ಅವ್ಯಕ್ತ ಆಗುವಂತಹ ಘಟನೆಯಲ್ಲಿ ನಾಟಕದ ಅನುಸಾರವಾಗಿ ಅನೇಕ ಗುಪ್ತ ರಹಸ್ಯಗಳು ಅಡಗಿವೆ ಅಂತ ಹೇಳ್ತಾರೆ ಬಾಬಾ. कई बच्चे सोचते हैं कम से कम ब्रह्मा बाप छुट्टी तो लेके जाते, तो क्या आप छुट्टी देते? नहीं देते ना. ಮಕ್ಕಳಲ್ಲಿ ಕೆಲವರು ಯೋಚನೆ ಮಾಡ್ತಾರೆ,
ಕೊನೆ ಪಕ್ಷ ಬ್ರಹ್ಮ ಬಾಬಾ ನಮ್ಮಿಂದ ಅನುಮತಿ ಪಡೆದುಕೊಂಡು ದೇಹ ಬಿಡಬೇಕಿತ್ತು ಅಂತ ಶಿವಬಾಬಾ ಕೇಳ್ತಾ ಇದ್ದಾರೆ. ಒಂದು ವೇಳೆ ಆ ಥರ ಏನಾದರೂ ಬ್ರಹ್ಮ ಬಾಬಾ ನಿಮ್ಮಲ್ಲಿ ಕೇಳಿಕೊಂಡಿದ್ದರೆ, ಅನುಮತಿ ಕೇಳಿದರೆ ನೀವು ಕೊಡ್ತಿದ್ರಾ? तो बलवान कौन हुआ? अगर छुट्टी लेते तो कर्मातीत नहीं बन सकते, क्योंकि ब्लड कनेक्शन से पदम गुना ज़्यादा आत्मिक कनेक्शन होता है. ಒಂದು ವೇಳೆ ನಿಮಗೆ ಕೇಳಿಬಿಟ್ಟಿದ್ರೆ ನೀವೆಲ್ಲ ಮಕ್ಕಳು ಸೇರಿ ಅವರನ್ನು ದೇಹ ಬಿಡದಂತೆ ಮಾಡ್ತಿದ್ರಿ. ಆ ಸಮಯದಲ್ಲಿ ಮಕ್ಕಳ ಸ್ನೇಹ ಅವರನ್ನು ಎಳಿತಿತ್ತು. ಯಾಕೆ ಅಂದರೆ ಲೌಕಿಕದ ರಕ್ತ ಸಂಬಂಧದಕ್ಕಿಂತ ಈ ಮಕ್ಕಳ ಆತ್ಮಿಕ ಸಂಬಂಧ ಏನಿತ್ತು ಇದು ಬಹಳ ಆಳವಾದ ಸಂಬಂಧ ಇತ್ತು. ನೀವೆಲ್ಲ ಮಕ್ಕಳು ಸೇರಿ ಅವರಿಗೆ ಕರ್ಮಾತೀತ ಆಗಲು ಬಿಡ್ತಿರ್ಲಿಲ್ಲ. ಆವಾಗ ಎಳಿಲಿಕ್ಕೆ ಶುರು ಮಾಡ್ತಿದ್ರಿ. ಅದಕ್ಕಾಗಿ ಬಾಬಾ ಹೇಳಲಿಲ್ಲ, ಶಿವಬಾಬವರು ಹೇಳಲಿಲ್ಲ, ಬ್ರಹ್ಮ ಬಾಬವರು ನಿಮಗೆ ತಿಳಿಸಲಿಲ್ಲ. ಹೇಳಿಬಿಟ್ಟಿದ್ರೆ ಎಲ್ಲರೂ ಸೇರಿ ಸಂಕಲ್ಪ ಶುರು ಮಾಡ್ತಿದ್ರಿ. ब्रह्मा को तो कर्मातीत होना था या स्नेह के बंधन में जाना था. ಬ್ರಹ್ಮ ತಂದೆಯ ಗುರಿ ಏನಾಗಿತ್ತು? ಕರ್ಮಾತೀತ ಆಗಬೇಕು ಎನ್ನುವಂಥ ಗುರಿ ಇತ್ತು ವಿನಃ ಸ್ನೇಹದ ಬಂಧನದಲ್ಲಿ ಬಂಧಿಸಿಕೊಳ್ಳುವಂತಹ ಇಚ್ಛೆ ಅವರಿಗೆ ಇರಲಿಲ್ಲ. ಬ್ರಹ್ಮ ಬಾಪ भी कहते हैं, ड्रामा ने कर्मातीत बनाने के बंधन में बांधा. ಅದಕ್ಕೆ ಬ್ರಹ್ಮ ಬಾಬವರು ಸಹ ಅವ್ಯಕ್ತ ರೂಪದಲ್ಲಿ ಬಂದು ಹೇಳಿದರು, ನಾಟಕ ನನ್ನನ್ನು ಕರ್ಮಾತೀತ ಆಗುವ ಬಂಧನದಲ್ಲಿ ಬಂಧಿಸಿ ಬಿಟ್ಟಿತ್ತು ಅಂತ. ಅವ್ರ ಬಾಂಧಾ ಕಿತನೆ ಟೈಮ್, ಎಷ್ಟು ಸಮಯದಲ್ಲಿ ನನ್ನನ್ನು ಕಟ್ಟಿ ಹಾಕಿತ್ತೋ ನಾಟಕ. एक सेकंड में समय होता तो और पार्ट हो जाता, इसलिए घड़ी का खेल हो गया. ಬ್ರಹ್ಮ ಬಾಬಾ ದೇಹ ಬಿಡುವಾಗ ಹೆಚ್ಚಿನ ಸಮಯ ಮಲಗಲಿಲ್ಲ, ನೆರಳಲಿಲ್ಲ, ಹೆಚ್ಚಿನ ಸಮಯ ಹಾಸಿಗೆಯ ಮೇಲೆ ಇರಲಿಲ್ಲ, ಆಸ್ಪತ್ರೆಗೂ ಹೋಗಿಲ್ಲ. ಕೊನೆ ದಿನವೂ ಮುರಳಿ ನೋಡಿಸಿ ಸಾಮಾನ್ಯ ಸ್ಥಿತಿಯಲ್ಲಿಯೇ ಇದ್ದರು. ಪ್ರತಿದಿನ ಇರುವಂತೆಯೇ ಇದ್ದರು. ಒಂದೇ ಕ್ಷಣದಲ್ಲಿ ಆಟ ಮುಗಿಸಿಬಿಟ್ಟಿತ್ತು ಡ್ರಾಮಾ. ಬಚ್ಚೋಂ ಕೋ ಭಿ ಅಂಜಾನ್ ಬನಾ ದಿಯಾ. ಯಾರಿಗೂ ತಿಳಿಲೇ ಇಲ್ಲ ಇಷ್ಟು ಬೇಗ ಈ ಥರ ಬ್ರಹ್ಮ ಬಾಬಾ ದೇಹ ಬಿಡ್ತಾರೆ ಅಂಥೇಳಿ. ನಾಟಕ ಮಕ್ಕಳನ್ನು ಸಹ ಅಜ್ಞಾನದಲ್ಲಿ ಇಟ್ಟಿಬಿಡ್ತು. ಬಾಪ ಕೋ ಭಿ ಅಂಜಾನ್ ಬನಾ ದಿಯಾ. ಮಕ್ಕಳಿಗೂ ಗೊತ್ತಾಗಲಿಲ್ಲ ಬಾಬಾ ಹೋಗ್ತಾರೆ ಅಂತ. ನಾಟಕ ಮಕ್ಕಳನ್ನು ನಾಟಕದ ಪರದೆಯ ಹಿಂದೆನೇ ಇಟ್ಟಿತ್ತು. ಹಾಗೂ ಬ್ರಹ್ಮ ಬಾಬವ್ರಿಗೂ ಗೊತ್ತಾಗಲಿಲ್ಲ ಈ ಥರ ನಾನು ಅಚಾನಕ್ಕಾಗಿ ಹೋಗ್ತೀನಿ ಅಂತ. ಇಸ್ಕೋ ಕಹತೆ ಹೇ ವಾಹ ಡ್ರಾಮಾ ವಾಹ. ಹೋಗೋರಿಗೂ ಗೊತ್ತಾಗಲಿಲ್ಲ, ಕಳಿಸೋರಿಗೂ ಗೊತ್ತಾಗಲಿಲ್ಲ. ಇದಕ್ಕೆ ಹೇಳ್ತಾರೆ ವಾಹ ಡ್ರಾಮಾ ವಾಹ. ಯಾವುದು ಆಕಸ್ಮಿಕವಾಗಿ ನಡೀತದೆ ಅದಕ್ಕೇನೆ ಡ್ರಾಮಾ ಅಂತ ಹೇಳಲಾಗ್ತದೆ. ऐसा है ना, जब वाह ड्रामा वाह है तो और कोई संकल्प उठ नहीं सकता. ಯಾವಾಗ ನಾಟಕವನ್ನು ನೆನ್ಪು ಮಾಡ್ಕೊಳ್ತೀವಿ, ವಾಹ ಡ್ರಾಮಾ ವಾಹ ಅಂತ ಹೇಳ್ತೀವಿ, ತಿಳ್ಕೋತೀವಿ, ಆಗ ಬೇರೆ ಯಾವ ಸಂಕಲ್ಪನೂ ಮಕ್ಕಳ ಮನಸ್ಸಲ್ಲೂ ಬರಬಾರ್ದು, ಬಾಬೋರ್ಗಂತೂ ಬರಲೇ ಇಲ್ಲ. ಯಾವ ಪ್ರಶ್ನೆಗಳೂ ಬರಬಾರ್ದು ಅಂತಾರೆ ಬಾಬಾ. ಫುಲ್ ಸ್ಟಾಪ್ ಲಗಾ ದಿಯಾ ನಾ. नहीं तो कम से कम बच्चे पूछ तो सकते थे कि क्या हो रहा है.
लेकिन बाप भी चुप, बच्चे भी चुप रहे. इसको कहते हैं ಡ್ರಾಮಾ का ಫುಲ್ ಸ್ಟಾಪ್. ಬ್ರಹ್ಮ ಬಾಬಾ ಹೋದ ನಂತರ ಯಾರು ಯಾವುದೇ ರೀತಿಯಿಂದ ಪ್ರಶ್ನೆಗಳನ್ನು ಮಾಡಲಿಲ್ಲ, ಸಂಕಲ್ಪ ಮಾಡಲಿಲ್ಲ. ಶಿವಬಾಬಾ ಹೇಳಿಬಿಟ್ರು, ಇದು ನಾಟಕ, ಪೂರ್ಣ ವಿರಾಮ ಹಾಕ್ರಿ ಅಂಥೇಳಿ. ಆ ಥರ ಮಕ್ಕಳು ಸಹ ಪೂರ್ಣ ವಿರಾಮದ ಸ್ಥಿತಿಯಲ್ಲಿ ಇದ್ದು ಬಿಟ್ಟರು. ಬಾಬನೋ ಶಾಂತಿಯಿಂದ ಇದ್ದರು, ಮಕ್ಕಳು ಶಾಂತಿಯಿಂದನೇ ಇದ್ದರು. ಇಸ್ಕೋ ಕಹತೆ ಹೇ ಡ್ರಾಮಾ ಕಾ ಫುಲ್ ಸ್ಟಾಪ್. ಯಾಕೆ, ಏನು, ಹೇಗೆ, ಹಾಗೆ ಹೀಗೆ ಒಬ್ಬರಿಬ್ಬರಿಗಾದರೂ ತಿಳಿಸ್ಬೋದಾಗಿತ್ತಲ್ಲ ಅಂತ ಯಾರೂ ಪ್ರಶ್ನೆನೇ ಮಾಡಲಿಲ್ಲ. ಇದಕ್ಕೆ ಹೇಳಲಾಗ್ತದೆ ನಾಟಕದ ಸ್ಮೃತಿಯ ಪೂರ್ಣ ವಿರಾಮ ಹಾಕುವುದು ಅಂತ. ಉಸ್ ಘಡಿ ತೋ ಫುಲ್ ಸ್ಟಾಪ್ ಹಿ ಲಗಾನ. ಆ ಕ್ಷಣದಲ್ಲಿ ಎಲ್ಲರೂ ಶಾಂತ ಆಗಿಬಿಟ್ರು, ಪೂರ್ಣ ವಿರಾಮ ಹಾಕಿಬಿಟ್ರು. ಪೀಛೆ ಭಲ್ ಕ್ವೆಶ್ಚನ್ ಕಿತ್ನೆ ಭೀ ಉಠೆ, ಲೇಕಿನ್ ಉಸ್ ಘಡಿ ನಹಿ. ಬ್ರಹ್ಮ ಬಾಬಾ ದೇಹ ಬಿಟ್ಟಿದ್ದ ಆ ಸಮಯದಲ್ಲಿ ಎಲ್ಲರೂ ಮೌನ ಆಗಿಬಿಟ್ರು, ಶಾಂತ ಆಗಿಬಿಟ್ರು. ಯಾರೂ ಯಾವುದೇ ರೀತಿಯ ಪ್ರಶ್ನೆಗಳನ್ನೇ ಕೇಳಲಿಲ್ಲ. ಸ್ವಲ್ಪ ದಿನಗಳ ನಂತರ ಪ್ರಶ್ನೆ ಕೇಳಿರ್ಬೋದು, ಆದರೆ ಆ ಸಮಯದಲ್ಲಿ ಮಾತ್ರ ಎಲ್ಲರೂ ವಾಹ ಡ್ರಾಮಾ ವಾಹ ಕಾ ಪಾರ್ಟ್ ಬಜಾಯ. ವಾಹ ನಾಟಕ, ವಾಹ ಎಂಬ ಪಾತ್ರನೇ ಎಲ್ಲರೂ ಮಾಡಿ ತೋರಿಸಿದರು. ಬಾಬಾ ಬಾಬಾ ಬುಲಾಯಾ ಭೀ ಪೀಛೆ, ಪಹಲೆ ನಹಿ ಬುಲಾಯ. 2-3 ದಿನಗಳ ನಂತರ ಪ್ರಶ್ನೆಗಳನ್ನು ಕೇಳಿದರು. ಮುಂದೆ ಹೇಗೆ, ಏನು, ಬಾಬಾ ಹೇಗೆ ನೀನು ಬಂದು ನಮಗೆ ಶಿಕ್ಷಣ ಕೊಡ್ತೀಯಾ, ನೀನು ಬರಬೇಕು ಅಂತ 2-3 ದಿನಗಳ ನಂತರ ಮಕ್ಕಳು ವಿನಂತಿ ಮಾಡಿಕೊಂಡ್ರು ವಿನಃ ಬ್ರಹ್ಮ ಬಾಬಾ ದೇಹ ಬಿಟ್ಟಿದ್ದ ದಿನ ಎಲ್ಲರೂ ಮೌನವಾಗಿ ಬಿಟ್ಟರು, ಶಾಂತಿಯ ಸ್ಥಿತಿಯಲ್ಲಿ ಇದ್ದರು. ಯಾ ಡ್ರಾಮಾ ಕಿ ವಿಚಿತ್ರ ನೋಂದ ಹೋನಿ ಹಿ ಥಿ ಔರ್ ಹೋನಿ ಹಿ ಹೇ. ನಾಟಕದ ಈ ವಿಚಿತ್ರ ಪಾತ್ರ ನಡಿಲೇಬೇಕಿತ್ತು, ನಡೆದು ಹೋಯಿತು. ಪರಿವರ್ತನಶೀಲ ಡ್ರಾಮಾ ಪಾರ್ಟ್ ಕೋ ಭೀ ಪರಿವರ್ತನ್ ಕರ್ ದೇತಾ ಹೈ. ನಾಟಕ ಅಂದ್ರೇ ಪರಿವರ್ತನೆ ಆಗುವಂಥದ್ದು. ಪರಿವರ್ತನೆಯೇ ಸೃಷ್ಟಿಯ ನಿಯಮ. ಸೊ ಆ ಪರಿವರ್ತನಶೀಲ ಆಗಿರುವಂಥ ನಾಟಕ ಎಲ್ಲ ರೀತಿಯಿಂದನೂ ಪರಿವರ್ತನೆ ಮಾಡಿಬಿಡ್ತು. ಸಬ್ ಟೀಚರ್ಸ್ ಅವ್ಯಕ್ತ ರಚನಾ ಹೇ ಮೆಜಾರಿಟಿ. ಈ ದಿನ ಬಾಬನ ಮುಂದೆ ಬಂದಿರುವಂತಹ ಎಲ್ಲ ಶಿಕ್ಷಕಿಯರು ಬ್ರಹ್ಮ ತಂದೆಯ ಸಂಕಲ್ಪದಿಂದ ರಚನೆ ಆದಂಥವ್ರು, ಅವ್ಯಕ್ತ ರಚನೆ ಆಗಿದ್ದಾರೆ. ಸಾಕಾರ ಕಿ ಪಾಲನಾ ಲೇನೆ ವಾಲೆ ಟೀಚರ್ಸ್ ಬಹುತ್ ಥೋಡಿ. ಈ ತಂಡದಲ್ಲಿ ಸಾಕಾರ ಪಾಲನೆ ಪಡೆದಿರುವಂತಹ ಶಿಕ್ಷಕಿಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಫಾಸ್ಟ್ ಗತಿ ಸೆ ಪೈದಾ ಹುಯಿ ಹೋ, ಕ್ಯೋಂಕಿ ಸಂಕಲ್ಪ ಕಿ ಗತಿ ಸಬ್ಸೆ ಫಾಸ್ಟ್ ಹೈ. ಬಹಳ ತೀವ್ರ ವೇಗದಿಂದ ನೀವು ಹುಟ್ಟಿದ್ದೀರಿ. ಯಾಕೆ ಅಂದರೆ ವೇಗದಿಂದ ಮುಂದೆ ಹೋಗ್ತಾ ಇದ್ದೀರಿ. ಸಂಕಲ್ಪದ ವೇಗ ಎಲ್ಲ ವೇಗಗಳಕ್ಕಿಂತ ಜಾಸ್ತಿ ಇರ್ತದೆ. ಬ್ರಹ್ಮ ತಂದೆಯ ಸಂಕಲ್ಪದಿಂದ ಹುಟ್ಟಿರುವಂಥವರು. ಆ ಕಾರಣದಿಂದ ನೀವು ಪುರುಷಾರ್ಥದಲ್ಲೂ ಸಹ ವೇಗವಾಗಿ ಮುಂದೆ ಹೋಗ್ತಾ ಇದ್ದೀರಿ. ಆದಿ ರತ್ನ ಹೇ ಮುಖವಂಶಾವಲಿ और आप हो संकल्प की वंशावली. इसलिए ब्रह्मा की 2 रचना गाई हुई. ಆದಿರತ್ನಗಳು ಬ್ರಹ್ಮ ಬಾಬಾ ಇದ್ದಾಗ ಬಂದವರು, ಮುಖವಂಶಾವಳಿಗಳು. ಬ್ರಹ್ಮ ತಂದೆ ಅವ್ಯಕ್ತ ಆದ ನಂತರ ಬಂದವರು
ಸಂಕಲ್ಪದ ವಂಶಾವಳಿ, ಸಂಕಲ್ಪದ ರಚನೆ. ಆ ಕಾರಣದಿಂದ ಬ್ರಹ್ಮನ ರಚನೆಯಲ್ಲಿ 2 ಪ್ರಕಾರದ ರಚನೆಯ ಗಾಯನ ಇದೆ. एक मुख वंशावली, फिर संकल्प द्वारा सृष्टि रची, हो तो ब्रह्मा की रचना, तब तो बीके कहलाते हो. ಒಂದು ಮುಖ ವಂಶಾವಳಿ, ಇನ್ನೊಂದು ಸಂಕಲ್ಪದ ವಂಶಾವಳಿ. ನಿಮ್ಮನ್ನ ಬಾಪದಾದ ಸಂಕಲ್ಪದ ಮೂಲಕ ರಚನೆ ಮಾಡಿದ್ದಾರೆ. ಎಲ್ಲರೂ ಬ್ರಹ್ಮ ತಂದೆಯ ರಚನೆಯೇ ಆಗಿದ್ದೀರಿ. ಆ ಕಾರಣದಿಂದ ನೀವೆಲ್ಲರೂ ನಿಮಗೆ ಬ್ರಹ್ಮ ಕುಮಾರ್, ಬ್ರಹ್ಮ ಕುಮಾರಿಯರು ಅಂತ ಹೇಳ್ಕೊಳ್ತೀರಿ. ಶಿವಕುಮಾರಿ ತೋ ನಹಿ ಕಹಲಾತೆ ಹೋನ. ನೀವ್ಯಾರು ನಿಮಗೆ ಶಿವಕುಮಾರ ಶಿವಕುಮಾರಿ ಅಂತ ಹೇಳ್ಕೊಳ್ಳೋದಿಲ್ಲ. ಡಬಲ್ ಫಾರಿನರ್ಸ್ भी सब संकल्प की रचना है. ऐसे तीव्र गति से सब टीचर्स आगे बढ़ रही हो. ವಿದೇಶದ ಮಕ್ಕಳು ಸಹ ಬ್ರಹ್ಮನ ಸಂಕಲ್ಪದ ರಚನೆಯಾಗಿದ್ದೀರಿ. ವಿದೇಶದ ಶಿಕ್ಷಕಿಯರು ಸಹ ಸಂಕಲ್ಪದ ರಚನೆಯಾಗಿದ್ದೀರಿ. ಆ ಕಾರಣದಿಂದ ತೀವ್ರ ವೇಗದಿಂದ ಮುಂದೆ ಹೋಗ್ತಾ ಇದ್ದೀರಿ. जब रचना ही तीव्र गति की हो तो पुरुषार्थ भी तीव्र गति से होना चाहिए. ನಿಮ್ಮ ರಚನೆಯೇ ತೀವ್ರ ವೇಗದಿಂದ ಆಗಿದೆ ಅಂದಾಗ ನಿಮ್ಮ ಪುರುಷಾರ್ಥವೂ ಸಹ ತೀವ್ರ ವೇಗದಿಂದ ನಡಿಬೇಕು. ಸದಾ ಯಹ ಚೆಕ್ ಕರೋ कि सदा तीव्र पुरुषार्थी हूँ या कभी कभी हूँ. ಸದಾ ನೋಡ್ಕೊಳ್ಳಿ, ಸದಾ ಕಾಲಕ್ಕೂ ನೀವು ತೀವ್ರ ಪುರುಷಾರ್ಥಿ ಆಗಿದ್ದೀರಾ ಅಥವಾ ಆಗಾಗ ತೀವ್ರ ಪುರುಷಾರ್ಥ ಮಾಡ್ತೀರಾ. ಸಮझा. अब क्या क्यों का ಗೀತ ಖತಮ್ ಕರೋ. ಯಾಕೆ, ಏನು, ಹೇಗೆ ಎಂಬ ಗೀತೆಯನ್ನು ಈಗ ಸಮಾಪ್ತಿ ಮಾಡಿರಿ. ವಾಹ ವಾಹಕ್ಕೆ ಗೀತ ಗಾವು. ಭಲೆ ಭಲೆ ಎನ್ನುವ ಹಾಡನ್ನು ಸದಾ ಹೇಳ್ತಾ ಇರಿ. ಚಾರೋ ಓರ್ ಕೆ ಸರ್ವ ಸ್ನೇಹ और ಶಕ್ತಿ ಸಂಪನ್ನ ಶ್ರೇಷ್ಠ ಆತ್ಮ. 4 ಕಡೆಯ ಸ್ನೇಹಿ ಮತ್ತು ಶಕ್ತಿ ಸಂಪನ್ನ ಶ್ರೇಷ್ಠ ಆತ್ಮರಿಗೆ ಸದಾ बाप के साथ साथ तीव्र गति से परिवर्तन के साथी समीप आत्माओं, ಸದಾ ತಂದೆಯ ಜೊತೆ ಜೊತೆಗೆ ತೀವ್ರ ಗತಿಯಿಂದ ಪರಿವರ್ತನೆಯಾಗಿ ತಂದೆಯ ಸಮೀಪ ತಲುಪುವಂತಹ, ತಂದೆಯ ಸಂಗಾತಿಯಾಗುವಂತಹ ಮಕ್ಕಳಿಗೆ सदा अपनी उड़ती कला द्वारा अन्य आत्माओं को भी उड़ाने वाले ನಿರ್ಬಂಧನ್ ಉಡ್ತೆ ಪಂಚಿ ಆತ್ಮಾओं को ಸದಾ ತಮ್ಮ ಹಾರುವ ಕಲೆಯಿಂದ ಅನ್ಯ ಆತ್ಮರನ್ನು ಹಾರಿಸುವಂತಹ ನಿರ್ಬಂಧನ್ ಹಾರುವ ಪಕ್ಷಿಯಾಗಿರುವಂತಹ ಮಕ್ಕಳಿಗೆ ಸದಾ सन शोज फादर की गिफ्ट द्वारा स्वयं और सेवा में तीव्र गति से परिवर्तन लाने वाले, ಸದಾ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಮಾಡುವಂತಹ, ಸೇವೆಯಲ್ಲಿ ತೀವ್ರ ವೇಗದಿಂದ ಪರಿವರ್ತನೆ ಮಾಡುವಂತಹ ಸರ್ವ ಪ್ರೇಮಮಗ್ನ ಮಕ್ಕಳಿಗೆ ಇಸ್ ಮಹತ್ವಕ್ಕೆ ದಿವಸಕ್ಕೆ ಮಹತ್ವಕ್ಕೆ ಸಾಥ್, ಈ ಮಹತ್ವದ ದಿನದಂದು ಮಹತ್ವದ ಜೊತೆಗೆ मात पिता का विशेष याद प्यार और नमस्ते. ಮಾತಾ ಪಿತಾ ಬಾಪ್ ದಾದಾರವರ ವಿಶೇಷವಾದ ನೆನಪು, ಪ್ರೀತಿ ಮತ್ತು ನಮಸ್ತೆ. ಹುಬ್ಳಿ ಝೋನ್ के भाई बहनों के साथ ಅವ್ಯಕ್ತ ಬಾಪ್ ದಾದಾ ಕಿ ಮುಲಾಕಾತ್. ಕರ್ನಾಟಕದ ಹುಬ್ಬಳ್ಳಿ ವಲಯದ ಸೋದರ ಸೋದರಿಯರ ಜೊತೆಗೆ
ಅವ್ಯಕ್ತ ಬಾಪ್ ದಾದಾರವರ ವಾರ್ತಾಲಾಪ. सदा अपने को हर कदम में पद्मों की कमाई करने वाले पद्मापदम भाग्यवान समझते हो. यह जो गायन है, हर कदम में पदम, किसके लिए? ಹೆಜ್ಜೆ ಹೆಜ್ಜೆಗೂ ಪದ್ಮದ ಸಂಪಾದನೆ ಮಾಡಿಕೊಳ್ಳುವಂತಹ ಪದ್ಮಾಪದಂ ಭಾಗ್ಯಶಾಲಿಗಳು ಆಗಿದ್ದೀರಾ. ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮದ ಪ್ರಾಪ್ತಿ ಎಂಬ ಗಾಯನ ಯಾರ ಸಲುವಾಗಿ ಇದೆ? ಸಾರೇ ದಿನ್ ಮೇ ಕಿತ್ನೆ ಪದಂ ಇಕಟ್ಟೆ ಕರ್ತೆ ಹೋ. ಸಂಗಮ ಯುಗ ಬಡೇತೆ ಬಡಿ ಕಮಾಯಿ ಕೆ ಸೀಸನ್ ಕಾ ಯುಗ ಹೈ. ಇಡೀ ದಿನದಲ್ಲಿ ಎಷ್ಟು ಪದ್ಮಗಳನ್ನು ಜಮಾ ಮಾಡಿಕೊಡ್ತೀರಿ? ಸಂಗಮ ಯುಗನೇ ಆತ್ಮಿಕ ಸಂಪಾದನೆ ಮಾಡಿಕೊಳ್ಳುವಂತಹ ಯುಗ ಆಗಿದೆ, ಸುಗ್ಗಿ ಆಗಿದೆ. तो सीज़न के समय क्या किया जाता है? अटेंशन रखते हो ना, हर समय याद रहे कि अब नहीं तो कब नहीं. ಹೇಗೆ ಸುಗ್ಗಿ ಬಂದಾಗ ಜನ ಹೆಚ್ಚಿನ ವ್ಯಾಪಾರ ಮಾಡ್ಕೋತಾರೆ, ಹೆಚ್ಚಿನ ಲಾಭ ಮಾಡ್ಕೋತಾರೆ, ಹಾಗೆ ಸಂಗಮ ಯುಗ ಅಂದ್ರೇ ಆತ್ಮ ಸಂಪಾದನೆಯ ಯುಗ. ಆತ್ಮಿಕ ಸಂಪಾದನೆಯನ್ನು ಈ ಯುಗದಲ್ಲಿ ಮಾತ್ರ ಮಾಡ್ಕೋಬಹುದು. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಈಗಿಲ್ಲದಿದ್ದರೆ ಎಂದಿಗೂ ಇಲ್ಲ ಅಂತ. ಜೋ ಘಡಿ ಬೀತ್ ಗೈ ವ ಫಿರ್ ಸೆ ನಹಿ ಆಯೇಗಿ. ಯಾವ ಗಳಿಗೆ ಕಳೆದು ಹೋಗ್ತದೆ ಅದು ಮತ್ತೆ ವಾಪಸ್ ಬರೋದಿಲ್ಲ. ಏಕ ಘಡಿ ವ್ಯರ್ಥ ಜಾನ ಅರ್ಥಾತ್ ಕಿತನೆ ಕದಂ ವ್ಯರ್ಥ ಗೈ. ಒಂದು ಗಳಿಗೆಯನ್ನು ನೀವು ವ್ಯರ್ಥವಾಗಿ ಕಳೆದರೆ ಎಷ್ಟು ಹೆಜ್ಜೆಗಳನ್ನು, ಎಷ್ಟು ಪದ್ಮಗಳನ್ನು ವ್ಯರ್ಥವಾಗಿ ಕಳೆದಂಗೆ ಆಗ್ತದೆ. इसलिए हर घड़ी यह स्लोगन याद रहे, जो समय के महत्व को जानते हैं वह स्वतः ही महान बनते हैं. ಯಾರು ಸಮಯದ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೆ ಅವರು ಸ್ವತಃ ಮಹಾನ ಆಗ್ತಾರೆ. ಈ ವಾಕ್ಯವನ್ನು ಸದಾ ನೆನ್ಪಿಟ್ಕೊಳ್ಳಿ. ಸ್ವಯಂ ಕೋ ಭಿ ಜಾನ್ನ ಹೈ और समय को भी जानना है, दोनों ही विशेष है. इस स्मृति दिवस पर विशेष सदा समर्थ बनने का श्रेष्ठ संकल्प किया. ಮೊದಲು ನಿಮ್ಮ ಮಹತ್ವವನ್ನು ತಿಳ್ಕೊಳ್ಳಿ, ಸಮಯದ ಮಹತ್ವವನ್ನು ಸಹ ತಿಳ್ಕೊಳ್ಳಿ. ಈ ಸ್ಮೃತಿ ದಿನದ ನಿಮಿತ್ತ ತಾವೆಲ್ಲರೂ ಸದಾ ಸಮರ್ಥ ಆಗುವ ಶ್ರೇಷ್ಠ ಸಂಕಲ್ಪ ಮಾಡಿದ್ದೀರಾ. व्यर्थ संकल्प बोल सब रूप से व्यर्थ को समाप्त करने का दिन है. ಸ್ಮೃತಿ ದಿನ ಅಂದ್ರೇ ವ್ಯರ್ಥ ಸಂಕಲ್ಪ, ವ್ಯರ್ಥ ಶಬ್ದ, ವ್ಯರ್ಥ ರೂಪವನ್ನು ಸಮಾಪ್ತಿ ಮಾಡುವ ದಿನ ಆಗಿದೆ. ಜಬ್ ನಾಲೆಜ್ ಮಿಲ್ ಗಯಿ कि व्यर्थ क्या है, समर्थ क्या है, तो नॉलेजफुल आत्मा कभी भी समर्थ को छोड़ व्यर्थ तरफ नहीं जा सकती. ಯಾವಾಗ ನಿಮಗೆ ಜ್ಞಾನ ಸಿಕ್ಕಿಬಿಟ್ಟಿದೆ, ವ್ಯರ್ಥ ಏನು ಸಮರ್ಥ ಏನು ಅನ್ನೋದು ತಿಳಿದಿದೆ ಅಂದ ಮೇಲೆ ನಾಲೆಜ್ಫುಲ್ ಆತ್ಮ ಆಗಿರುವಂಥವರು ಸಮರ್ಥವನ್ನು ಬಿಟ್ಟು ವ್ಯರ್ಥದ ಕಡೆಗೆ ಹೋಗೋದಿಲ್ಲ. और जितना स्वयं समर्थ बनेंगे उतना औरों को समर्थ बना सकेंगे. ಯಾರು ತಾವು ಸ್ವತಃ ಸಮರ್ಥ ಆಗ್ತಾರೆ ಅವರು ಅನೇಕರನ್ನು ಸಮರ್ಥ ಮಾಡ್ತಾರೆ. 63 जन्म गंवाया और संपन्न समर्थ बनने का यह एक जन्म है. 63 ಜನ್ಮಗಳಿಂದ
ಎಲ್ಲವನ್ನೂ ಕಳ್ಕೊಂಡಿದ್ದೀರಿ. ಆದರೆ ಸಂಪನ್ನ ಮತ್ತು ಸಮರ್ಥ ಆಗಲಿಕ್ಕೆ ಈ ಒಂದು ಜನ್ಮ ಸಿಕ್ಕಿದೆ. तो इस समय को व्यर्थ नहीं करना चाहिए. ಆದ್ದರಿಂದ ಈ ಸಮಯವನ್ನು ನೀವು ವ್ಯರ್ಥವಾಗಿ ಕಳಿಬಾರದು. अमृत वेले से लेकर रात तक अपनी दिनचर्या को ಚೆಕ್ करो. ಅಮೃತ ವೇಳೆಯಿಂದ ರಾತ್ರಿಯ ತನಕ ತಮ್ಮ ದಿನಚರ್ಯೆಯನ್ನು ನೋಡ್ಕೊಳ್ಳಿ. ऐसे नहीं कि सिर्फ रात्रि को चार्ट चेक करो, लेकिन बीच बीच में ಚೆಕ್ करो. ಕೇವಲ ರಾತ್ರಿಯಷ್ಟೇ ನಿಮ್ಮ ಚಾರ್ಟ್ ನೋಡ್ಕೊಳ್ಳೋದಲ್ಲ, ಮಧ್ಯ ಮಧ್ಯದಲ್ಲೂ ಸಹ ನಿಮ್ಮ ಚಾರ್ಟನ್ನು ನೋಡ್ಕೊಳ್ಳಿ. ಬಾರ್ ಬಾರ್ ಚೆಕ್ करने से ಚೇಂಜ್ कर सके. ಆಗಾಗ ನೋಡ್ಕೊಳ್ಳೋದ್ರಿಂದ ಪರಿವರ್ತನೆ ಮಾಡ್ಕೊಳ್ಳೋದು सहज ಆಗಬಹುದು. अगर रात को चेक करेंगे तो जो व्यर्थ गया वह व्यर्थ के खाते में ही हो जाएगा. ಒಂದೇ ಸಲ ನೀವು ರಾತ್ರಿ ನೋಡಿಕೊಂಡ್ರೆ ಮಧ್ಯಾಹ್ನ ಮಧ್ಯದಲ್ಲಿ ಏನು ಸಮಯ ಶಕ್ತಿಯನ್ನು ವ್ಯರ್ಥವಾಗಿ ಕಳೆದಿರ್ತೀರಿ, ಅದು ವ್ಯರ್ಥದ ಖಾತೆಯಲ್ಲಿ ಹೋಗಿಬಿಟ್ಟಿರ್ತದೆ. इसलिए बाप दादा ने बीच बीच में ट्रैफिक कंट्रोल का टाइम ಫಿಕ್ಸ್ किया है. ಮಧ್ಯ ಮಧ್ಯದಲ್ಲಿ ನಿಮ್ಮ ಸ್ಥಿತಿಯನ್ನು ನೋಡ್ಕೊಳ್ಳಿಕ್ಕಾಗಿ, ಅವಲೋಕನ ಮಾಡಿಕೊಳ್ಳಿಕ್ಕಾಗಿ ಬಾಬಾ ಮಧ್ಯ ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲಿನ ಸಮಯವನ್ನು ನಿಶ್ಚಿತ ಮಾಡಿದ್ದಾರೆ. 3 ನಿಮಿಷ 5 ನಿಮಿಷ ಮಧ್ಯದಲ್ಲಿ ಬಾಬೋರ್ನ ನೆನಪು ಮಾಡ್ತಾ ನಿಮ್ಮ ಸ್ಥಿತಿಯನ್ನು ನೀವೇ ನೋಡ್ಕೊಳ್ಬೇಕು. ट्रैफिक कंट्रोल करते हो या दिन में बिजी रहते हो. ಆಗಾಗ ಟ್ರಾಫಿಕ್ ಕಂಟ್ರೋಲಿನ ಸಮಯ ಏನು ಬರ್ತದೆ, ಆ ಸಮಯದಲ್ಲಿ ಬಾಬೋರ್ನ ನೆನಪು ಮಾಡ್ತೀರಾ ಅಥವಾ ಆಗಲೂ ಸಹ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಾ? अपना नियम बना रहना चाहिए. ಏನೇ ಆಗಲಿ ಬಾಬಾ ಹಾಕಿಕೊಟ್ಟಿರುವಂಥ ನಿಯಮಗಳನ್ನು ನಾವು ಪಾಲಿಸಲೇಬೇಕು. चाहे टाइम कुछ बदली हो जाए, लेकिन अगर अटेंशन रहेगा तो कमाई जमा होगी. ಸಮಯ ಸ್ವಲ್ಪ 5-10 ನಿಮಿಷ ಹಿಂದೆ ಮುಂದೆ ಆಗಬಹುದು, ಆದರೆ ಮಧ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಎಂಬ ಎಚ್ಚರಿಕೆ ನಿಮ್ಮಲ್ಲಿ ಇದ್ದರೆ, ಅದಕ್ಕೆ ನೀವು ವಿಶೇಷ ಗಮನ ಕೊಟ್ಟು ಮಧ್ಯದಲ್ಲಿ ಬಾಬೋರ್ನ ನೆನಪು ಮಾಡಿದರೆ, ನಿಮ್ಮ ಅವಲೋಕನವನ್ನು ಮಾಡಿಕೊಂಡ್ರೆ ನಿಮಗೆ ಲಾಭ. ಆ ಸಮಯದಲ್ಲಿ ನೀವು ಆತ್ಮಿಕ ಸಂಪಾದನೆಯನ್ನು ಮಾಡಿಕೊಳ್ಬೋದು. उस समय अगर कोई काम है तो आधे घंटे के बाद करो, लेकिन कर तो सकते हो. ಟ್ರಾಫಿಕ್ ಕಂಟ್ರೋಲಿನ ಸಮಯದಲ್ಲಿ ನೀವು ಅವಶ್ಯಕ ಕಾರ್ಯದಿಂದ ಬ್ಯುಸಿ ಇದ್ದರೆ ಅರ್ಧ ಗಂಟೆ ನಂತರ ನೀವು ಆ ಒಂದು ಯೋಗಾಭ್ಯಾಸವನ್ನು ಮಾಡಬಹುದು. घड़ी के आधार पर भी क्यों चलो, अपनी बुद्धि ही घड़ी. ಗಡಿಯಾರದ ಆಧಾರದಿಂದನೇ ನಡಿಬೇಕಂತಿಲ್ಲ, ನಿಮ್ಮ ಬುದ್ಧಿಯೂ ಸಹ ಒಂದು ಗಡಿಯಾರ ಆಗಿದೆ. ದಿವ್ಯ ಬುದ್ಧಿ ಕಿ ಘಡಿ ಕೋ ಯಾದ ಕರೋ. ದಿವ್ಯ ಬುದ್ಧಿಯ ಗಡಿಯಾರದಲ್ಲಿ ನೆನ್ಪು ಮಾಡಿಕೊಳ್ಳ್ರಿ, ಸಮಯ ನೋಡಿಕೊಳ್ಳ್ರಿ. ದಿವ್ಯ ಬುದ್ಧಿಯ ಗಡಿಯಾರವನ್ನು ನೆನ್ಪು ಮಾಡಿಕೊಳ್ಳ್ರಿ. ಜಿಸ್ ಬಾತ್ ಕಿ ಆದತ್ ಪಡ್ ಜಾತಿ ಹೈ तो आदत ऐसी चीज़ है जो न चाहते भी अपनी तरफ खींचे. ಮಧುಬನದ ಟ್ರಾಫಿಕ್ ಕಂಟ್ರೋಲ್ ಏನಿದೆ, ಆ ಸಮಯಕ್ಕೆ ನಿಮಗೆ ಬಾಬನ ನೆನಪು ಮಾಡಲಿಕ್ಕೆ ಸಮಯ ಸಿಗದಿದ್ದರೆ ನಿಮ್ಮದೇ ಆದಂತಹ ಸಮಯವನ್ನು ನಿಗದಿ ಮಾಡಿಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ. ಮಧ್ಯದಲ್ಲಿ ಬಾಬನ ನೆನಪು ಮಾಡಬೇಕು,
ಮತ್ತು ನಿಮ್ಮ ಚಾರ್ಟನ್ನು ನೋಡ್ಕೋಬೇಕು. जब बुरी आदत रहने नहीं देती, अपनी तरफ आकर्षित करती है, तो अच्छे संस्कार क्यों नहीं अपना बना सकते. ಕೆಟ್ಟ ಅಭ್ಯಾಸ ನೋಡಿ ಬಿಡಬೇಕಂದ್ರೂ ಬಿಡಲಿಕ್ಕೆ ಆಗೋದಿಲ್ಲ. ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾ ಇರ್ತದೆ. ಹಾಗಾದರೆ ಬಾಬವ್ರನ್ನ ನೆನಪು ಮಾಡುವ ಅಭ್ಯಾಸ, ಚಾರ್ಟ್ ನೋಡಿಕೊಳ್ಳುವ ಅಭ್ಯಾಸ, ಒಳ್ಳೆಯ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ಅಭ್ಯಾಸ ಯಾಕೆ ನೀವು ಮಾಡಬಾರದು. ಸದಾ ಚೆಕ್ ಕರೋ और ಚೇಂಜ್ ಕರೋ. ಆದ್ದರಿಂದ ಸದಾ ನೀವು ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ತಾ ಇರಿ, ಪರಿವರ್ತನೆ ಆಗ್ತಾ ಇರಿ. तो सदा के लिए कमाई ಜಮಾ ಹೋತಿ रहेगी. ಆಗ ಸದಾ ಕಾಲಕ್ಕೆ ಆತ್ಮಿಕ ಸಂಪಾದನೆ ಜಮಾ ಆಗ್ತಾ ಇರ್ತದೆ. ಅಚ್ಚ वरदान. दूसरों के लिए रिमार्क देने के बजाय स्व को परिवर्तन करने वाले स्वचिंतक भव. ಅನ್ಯರಿಗೆ ಸಲಹೆ ಕೊಡುವುದರ ಬದಲಾಗಿ ಸ್ವಪರಿವರ್ತನೆ ಮಾಡಿಕೊಳ್ಳುವಂತಹ ಸ್ವಚಿಂತಕ ಆಗಿರಿ. कई बच्चे चलते चलते यह बहुत बड़ी गलती करते. ಮಕ್ಕಳಲ್ಲಿ ಕೆಲವರು ಪುರುಷಾರ್ಥದಲ್ಲಿ ನಡೀತಾ ನಡೀತಾ ಈ ಒಂದು ತಪ್ಪನ್ನು ಮಾಡ್ತಾರೆ. जो दूसरों के जज बन जाते हैं और अपने वकील बन जाते हैं. ಅನ್ಯರಿಗೆ ನಿರ್ಣಯ ಕೊಡುವಂತಹ ನ್ಯಾಯಾಧೀಶರಾಗ್ತಾರೆ, ತಮ್ಮ ಕೇಸಲ್ಲಿ ವಕೀಲರಾಗ್ತಾರೆ. कहेंगे इसको यह नहीं करना चाहिए, इनको बदलना चाहिए, और अपने लिए कहेंगे यह बात बिल्कुल सही है, मैं जो कहता हूँ वह राइट है. ಬಾಬಾ ಹೇಳ್ತಾರೆ, ಅನ್ಯರಿಗೆ ಸಲಹೆ ಕೊಡ್ತಾ ಇರ್ತಾರೆ. ಇವ್ರು ಈ ಥರ ಮಾಡಬಾರ್ದು, ಇವ್ರು ಈ ಥರ ನಡಿಬಾರ್ದು, ಇವ್ರ ಪರಿವರ್ತನೆ ಆಗಬೇಕು ಅಂತ. ತಮ್ಮ ಬಗ್ಗೆ ಮಾತ್ರ ನಾನೇ ಸರಿ ಇದ್ದೀನಿ, ನಾನು ಮಾಡ್ತಿರೋದೆಲ್ಲ ಸರಿನೇ ಇದೆ, ರೈಟ್ ಇದೆ ಅಂತ ಸಾಧಿಸ್ತಾರೆ. दूसरों के लिए ऐसी रिमार्क देने के बजाय ಸ್ವಯಂ ಕೆ ಜಡ್ಜ್ ಬನು. ಅನ್ಯರನ್ನು ಪರಿವರ್ತನೆಗಾಗಿ ಸಲಹೆ ಸೂಚನೆ ಕೊಡುವುದರ ಬದಲಾಗಿ ಮೊದಲು ನಿಮ್ಮ ಪರಿವರ್ತನೆ ಮಾಡಿಕೊಡಿ. ನಿಮಗೆ ನೀವೇ ನ್ಯಾಯಾಧೀಶ ಆಗಿ ಯಥಾರ್ಥ ನ್ಯಾಯ ಕೊಡಿ, ನಿರ್ಣಯ ಮಾಡಿರಿ. ಸ್ವಚಿಂತಕ್ ಬನ್ ಸ್ವಯಂ ಕೋ ದೇಖೋ. ಸ್ವಚಿಂತಕ ಆಗಿ ಮೊದಲು ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. और ಸ್ವಯಂ ಕೋ ಪರಿವರ್ತನ್ ಕರೋ. ಚೆಕ್ ಮಾಡಿದ ನಂತರ ಚೇಂಜ್ ಮಾಡಿ ತೋರಿಸ್ರಿ. ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ತಬ್ ವಿಶ್ವ ಪರಿವರ್ತನ್ ಹೋಗ. ಆಗ ವಿಶ್ವದ ಪರಿವರ್ತನೆ ಆಗುವುದು. श्लोगन. सदा हर्षित रहना है तो हर दृश्य को ಸಾಕ್ಷಿ ಹೋಕರ್ ದೇಖೋ. ಸದಾ ಹರ್ಷಿತ ಆಗಿ ಇರಬೇಕಾದರೆ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡಿಕೊಳ್ಳಿರಿ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ.